ಅತ್ತಿಯರ ಚಾ ತಗೋರಿ. ಮಾವರ ಚಾ ತಗೋರಿ. ಚಾ ತಂದ್ಯಾಯವ್ವ? ತಾಂಬರ ಪುಣ್ಯ ಬರ್ಲಿ ನಿನಗೆ. ಮುಂಜಾನೆ ಹೇಳತ್ತಿಗೆ ಚಾ ಕುಡಿಲಿಲ್ಲ ಅಂದ್ರೆ ತಲೆಯಾಗಿನ ಮಬ್ಬ ಹರಿಯಂಗಿಲ್ಲ ನೋಡುವ. ತಂಗಿ ನೀವು ಕುಡಿದ್ರೇನವ? ಇಲ್ರಿ ಮಾವರ, ಈಗ ಮಾಡೇನಲ್ರಿ. ಈಗ ನಿಮ್ಗೆ ಕೊಟ್ಟನೆಲ್ಲ ಇನ್ನು ನಾನು ಕುಡಿತೀನಿ. ಅಮ್ಮಾರಿಗೆ ಕೊಡ್ತೇನೆ. ಅಮ್ಮಾರ ಮಕ್ಕ ತಕೊಂಬರಕ್ಕೆ ಹೋಗ್ಯಾರ. ಅಮ್ಮಾರು ಬರತ್ಲೆ ನಾ ಅಮ್ಮಾರಿಗೆ ಕೊಟ್ಟು ಬಿಡ್ತೇನೆ. ಕೊಟ್ಟು ನಾನು ಕುಡಿತೀನಿ. ಆಗ್ಲಿ ಕುಡೀರಿ ಬಡಾನ ಕುಡೀರಿ. ಅಂದಂಗೆ ನಾಷ್ಟಕ್ಕೆ ಏನು ಮಾಡಕತ್ತೀವ ಇವತ್ತು? ಮಾವರ ದೋಸೆಗೆ ಏನೇನು ಹಾಕಿದ್ರಿ? ದೋಸೆ ಮಾಡಕತ್ತಿದ್ರಿ. ಯವ್ವಾ, ದೋಸೆ ಪಾಸಿ ಪಡ್ಡು ಎಲ್ಲ ಯಾಕೆ ಮಾಡ್ತಿದ್ದೀರಿ ಅಂತ ನಾನು ಹೋಗ್ಬೇ ತಿಂದ ಮ್ಯಾಗ ಎದಿ ನೀವು ರೀತಿವ ಹೊಲಕ್ಕೆ ಹೋಗಕ್ಕಾಗಂಗಿಲ್ಲ. ಬರೇ ನೀರು ಅಂತತಿ. ಇಲ್ಲೇ ಮಕ್ಕಂಡ ಬಿಡ್ಬೇಕ. ನನಗೆ ಹಂಗೆ ಆಗ್ಬಿಡ್ತೈತಿವ. ನನಗೆ ಭಾರಿ ತ್ರಾಸ ಆಕೈತಿವ. ಒಂದು ಕೆಲಸ ಮಾಡಿ, ನೀವು ಮಾಡ್ಕೊಂಡು ತಿನ್ರಿ ದೋಸೆನ. ನನಗೆ ಒಂದು ಗಿಲಾಸ್ ಗಂಜಿ ಮಾಡಿ ಕೊಟ್ಟು ಬಿಡುವ. ಜೋಳದ ಹಿಟ್ಟು ಐತಿಲ್ಲ, ಜೋಳದ ಹಿಟ್ಟಿನ ಗಂಜಿ ಮಾಡಿಕೊಡ ತಂಗಿ. ಅಯ್ಯ ಬ್ಯಾಡ ತಡ್ರಿ, ಮತ್ತೆ ಯಾಕೆ ಗಂಜಿ ಉಣ್ತೀರಿ? ಬೇಡ ಅವ್ರು ದೋಸೆ ಮಾಡಲಿ. ನಾನು ಹಿತ್ತಲ್ದಾಗ ಒಲಿ ಐತಲ್ಲ, ಅಲ್ಲೇ ಒಂದು 4 ರೊಟ್ಟಿ ಹಾಕೇ ಬಿಡ್ತಾನೆ. ಬಿಸಿಯವು ರೊಟ್ಟಿ ತಿನ್ನುವಂತ್ರಿ ಅಂತ. ಬ್ಯಾಡ ಬಿಡ್ರಿ, ಗಂಜಿ ಏನು ಕುಡಿತೀರಿ? ಯಾಕೆ ರೊಟ್ಟಿ ಮಾಡಿ ಕೊಡಂಗಿಲ್ಲ ಅಂದವೆ ನಿಮಗೆ? ಇಲ್ಲಲೇ, ಹಂಗೇನಲ್ಲ. ಮತ್ತೆ ಯಾಕೆ ತ್ರಾಸ ಪಾಪಕ್ಕಿಗೆ? ಅದು ಕುಡಿಯೋ ವಜ್ಜಾಕತ್ತಲ್ಲ, ಅದ್ರ ಸಲುವಾಗಿ. ಏನು ವಜ್ಜೆ ಆಗಂಗಿಲ್ಲ ಬಿಡ್ರಿ, ಮಾಡ್ತೇನೆ. ನಾ ರೊಟ್ಟಿ ಎಲ್ಲ ನಾ ಮಾಡ್ತೀನಿ. ಪಲ್ಯನ ಹಾಕಿ ಸಣ್ಣಕ್ಕೆ ಒಗ್ಗರಣೆ ಹಾಕ್ತಾಳ. ಇಕ್ಕಿ ಬೇಕಂದ್ರೆ ದೋಸೆ ಮಾಡ್ತಾಳ. ಆತು ಮಾರಾಯ, ಏನರ ಮಾಡ್ರಿ. ಆದಷ್ಟು ನನಗಿಂತಾವು ಎಣ್ಣೆ ಪದಾರ್ಥ ಕಮ್ಮಿ ಮಾಡಿಬಿಡುವ. ಡಾಕ್ಟರು ಬೈಯಾಕತ್ತಿದ್ದ, ಬ್ಯಾಡ ಮಾರಾಯ ಇಂತ ತಿನ್ಬೇಡ ಅಂತ ಹೇಳ್ತೀನಿ. ಮತ್ತು ನೀನು ಎಣ್ಣೆ ಪದಾರ್ಥನ ಜಾಸ್ತಿ ತಿಂತೀಯಪ್ಪ ಅಂತಂದು. ಅದಕ್ಕೆ ಒಂದಿಟ ಎಣ್ಣೆ ಪದಾರ್ಥ ಕಮ್ಮಿ ಮಾಡಿಬಿಡುವ ಇವ. ಆಗ್ಲಿ ತಗೋರಿ ಮಾವ್ರ, ಹಂಗೆ ಮಾಡ್ತೀನಿ. ಇವತ್ತೊಂದು ದಿನ ನೆನೆ ಹಾಕಿನ್ರಿ, ನಾಳಿಂದ ರೊಟ್ಟಿನ ಮಾಡಿಬಿಡ್ತೇನೆ ತಗೋರಿ. ಹೊರಗೆ ತಿನ್ನೋ ಮಿರ್ಚಿ ಬಜ್ಜಿ ಕಮ್ಮಿ ಆದ್ರೆ ಎಣ್ಣೆ ಪದಾರ್ಥ ಕಮ್ಮಿ ಆಕವು. ಮನ್ಯಾಗ ಮಾಡೋ ದೋಸೆ ಪಡ್ಡು ಅಂತ ಕಮ್ಮಿ ಮಾಡಿದ್ರಲ್ಲ, ಹೊರಗೆ ತಿನ್ನೋದನ್ನು ಕಮ್ಮಿ ಮಾಡ್ಬೇಕಂದಿಟ್ಟ. ಮಿರ್ಚಿ ಬಜ್ಜಿ ಮಂಡಕ್ಕಿ ಅಂತಂದು ಚಾದಂಡೆ ಕುತ್ಕೊಂಡು ಹೊಡಿತಿರ್ತಿ, ಅದಲ್ಲನ ಎಣ್ಣೆ ಪದಾರ್ಥ. ಯವ್ವ ಬಂದ್ಲಪ್ಪ ನಮ್ಮವ್ವ. ಎಲ್ಲಿದ್ಲ ಏನ? ನನ್ನ ಮರ್ಯಾದೆ ತೆಗ್ಯಾಕ ಸೊಸಿ ಮುಂದೆ. ಯವ್ವ ಸುಮ್ಮನೆ ಇರ್ತೀಯೇನೋ ಅಂದಿಟ್ಟೆ? ಹ್ಞೂಲ ಸುಮ್ಮನೆ ಇರ್ತೇನೆ ತೆಗ ನಾನು. ಪಾಪ ನಾ ಮಾತಾಡಿದ್ರೆ ಹಿಂದೆಲ್ಲ ಬಂಡವಾಳ ಹೊರಗೆ ಬರ್ತತ್ತಲ್ಲ. ಏವ ಶೋಭಕ್ಕ, ರಮೇಶಪ್ಪ ಎದ್ದಿಲ್ಲನು? ಆಕಿ ಬಸವ ಎದ್ದಿಲ್ಲನ ಇನ್ನೂ? ಇಲ್ರಿ ಅತ್ತೀರ, ಇನ್ನೂ ಎದ್ದಿಲ್ಲ ಅವರು. ಯಾಕ್ರಿ? ಇಲ್ಲಿವ ಯವ್ವ, ಒಂದಿಟ ರಮೇಶಪ್ಪನ ಎದ್ದದ್ರ ಚಲೋ ಆಕತ್ತು. ಒಂದು ಮಾತಿತ್ತು ಕೇಳೋದು, ಎದ್ದದ್ರ ಚಲೋ ಆಕತ್ತು. ಇನ್ನೂ ಎದ್ದಿಲ್ಲನ ಹಂಗಾರ? ಆಗಲಿ ಬಿಡು, ಆಗಲಿ. ಹೇಳಿ ಆತು ಬರೀ ಅತ್ತೀರ, ನಾನು ನಾಷ್ಟಕ್ಕೆ ಮಾಡ್ತೇನೆ. ಹುಡ್ರಿಗೆ ಸಾಲಿಗೆ ಹೊತ್ತಾಕತಿ. ಇನ್ನೂ ರಜಾ ಕೊಟ್ಟಿಲ್ಲನೋ ಅವರಿಗೆ? ಇಲ್ರಿ ಮಾವರೇ, ಇನ್ನೂ 1ನೇ ತಾರೀಕಿಂದ ಕೊಡ್ತಾರನ್ರಿ ರಜಾನ. ಯಾಕೆ ಅರ್ಧ ದಿನ ಬರ್ರಿ ಅಂತ ಅನ್ನಕತ್ತಾರೆ ಇವರು. ಅಲ್ಲ ಪರೀಕ್ಷೆ ಮುಗ್ದದ್ದು ಅಲ್ಲ ಮನ್ನಿಕಿಗೇನ? ಮುಗ್ದಾವ್ರಿ, ಆದ್ರೂ ಬರಾಕ್ ಹೇಳ್ಯಾರಂತ್ರಿ ಮಾವರೇ. ಹೊಂಟಾವ್ ಹುಡ್ರು. ಯಾಕೆ ಕಳಿಸ್ತೀರಿ? ಹೋಯ್ ಸುಮ್ಮನೆ ಗದ್ಲ ಹೊಡೋದು ಬರ್ತಾವು. ಮನ್ಯಾಗಿದ್ರು ಒಂದಿಟ್ಟು ತಣ್ಣಗ ನಿದ್ದಿನಾರ ಮಾಡ್ತಾವು. 6 ಗಂಟೆಗೆ ಬಸಿ ಹುಡುಗರ್ಗಂಗ ಹುಯ್ಯಿ ಅಂತಂದು ಜಳಕಂತ ಅದಂತ ಎಲ್ಲ ತಯಾರು ಮಾಡಿ ಅವಾಗ ಪಟಿತಿಲ್ಲ ಹೇರಿ ಕಳಿಸ್ಬಿಡ್ತೀರಿ. ಏನು ಅಲ್ಲಿ ಹೋಗಿ ಮಧ್ಯಾಹ್ನ ತನಕ ಏನು ಕಲ್ತು ಬರಾಕತ್ತಾರವ್ರಿ? ಎಲ್ಲ ಪರೀಕ್ಷೆ ಮುಗ್ದವು, ಎಲ್ಲ ಮುಗ್ದವು. ಇನ್ನೇನು ಓದಿಸ್ತಾರಲ್ಲಾರ? ಮನ್ಯಾಗ ಕುಂದ್ರಿಸ್ಬೇಕಿಲ್ಲ, ಆರಾಮ್ ಮನ್ಯಾಗ ಹುಡ್ರು ಆಡ್ತಿ ಅಂತ ಮನ್ಯಾಗ ಇರ್ತಾವ. ಬಿಸ್ಲಾಗ ಅವ್ನ ಸಾಲಿ ಗಟ್ಟಿ ಕುಂತು ಬಿಡ್ತೀರ ಅತ್ತಾಗ. ಅವ್ರಪ್ಪ ಒಂದಿಟ್ಟು ಸಾಲಿಗೆ ಹೋಗಿ ಮಾಸ್ತರ್ನ ಹತ್ರ ಮಾತಾಡಿ ಬಾ ಅಂತ ಹೇಳ್ಬೇಕಿಲ್ಲ. ಇಲ್ಲೇ ಸರ್ಕಾರಿ ಶಾಲೆ ಆದ್ರೆ ನಾವು ಹಾಕಿದ್ವಿವ. ಅದು ನಮಗೆ ತಿಳಿಲಾರ್ದಿ ಇಂಗ್ಲೀಷ್ ಮಾತಾಡ್ತಾವ ಆ ಶಾಲ್ಯಾಗ. ದೊಡ್ಡ ಶಾಲಿಗೆ ಹಾಕಿ ಕುಂತಾನ ಅವ್ರಪ್ಪ. ನಮಗಾರ ತಿಳಿಯಂಗಲ್ಲ ಬಿಡಂಗಲ್ಲ. ಹೋಗಿ ಬಾ ನಂದಿಟ್ಟೆ ಕೇಳೋಣ ಏನು ಹಕ್ಕಿಕತಿ ಇದಂತಂದು. ಆತ್ರಿ ಮಾವ್ರ, ಹೇಳ್ತಂತ ತಗೋರಿ. ಹಂಗ ನೀವು ಒಂದು ಮಾತು ಹೇಳ್ಬಿಡ್ರಿ. ನಾ ಹೇಳಿದ್ರ ಸಿಟ್ ಮಾಡ್ತಾರ ಅವ್ರು. ಅದಕ್ಕೆ ಬರ್ಲಿ ತಗ, ಬರ್ರಿ ಹೇಳ್ತಾನೆ ನಾನು. ಹೇಳ್ಸಬೇಕ ಬಾ ಇಲ್ಲಿ. ರೀ ಅಮ್ಮಾರ, ಹೋಗಿ ಏಕಿನ್ನ ಎಬಸಕಿನ್ನ ಮಿಟಿಕ್ಲಾಡಿನ 7 ಆಗಕ್ಕೆ ಬಂತು. ಇನ್ನೂ ಅಂದ್ರೆ ಎದ್ದಿಲ್ಲ. ಎದ್ದೇಳ ಮ್ಯಾಕ ಅಮ್ಮಾರ ಎಬ್ಸಾಕತ್ತಾರ. ಎದ್ದೇಳ ಮ್ಯಾಕ, ಇಲ್ಲಾಂದ್ರೆ ಅಮ್ಮಾರ ಬರ್ತಾರ ಅಂತ ನೋಡು ಅಂತ ಹೇಳಕ್ಕಿಗೆ. ಆತ್ರಿ ಅಮ್ಮಾರ. ಆಕೆ ಹೇಳಿಲ್ಲ ಅಂದ್ರೆ ನಾನು ಕರೀಲಿ. ಆತು ಬರ್ರಿ ಅಮ್ಮಾರ. ಅಲ್ಲನು ಆಟ ಹಚ್ಚಿಬಿಟ್ಟಾಳ ದಿನ. ಒಂದು ಬಿಸಿ 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 ಹಾಕ್ಬೇಕಿನ್ನ. ಸಣ್ಣ ಹುಡುಗಿಯನ ನೀನು. ಯಾಕೆ ಮಕ್ಕ ಹಿಂಗೆ ಮಾಡಿದಿ? ಯಾಕೆ ಆರಾಮದಿಯ ಇಲ್ಲ? ಇಲ್ರಿ ಅತ್ತೀರ, ರಮೇಶಪ್ಪನ ಹತ್ರ ಮಾತಾಡ್ಬೇಕಿತ್ತಲ್ಲ, ಅದಕ್ಕೆ ಕುಂತಿದ್ದೆ ಆಟ. ಅದ ಈಗ ಬಂದು ಎಂದಾಳಕ್ಕಿ ಅಂತಂದು ಬೇಸರ ಆಗಾಕತ್ತಿತ್ತು. ಏನು ಹೇಳಲಿ ಏನಕ್ಕಿಗೆ ಅಂತ ಚಿಂತಿ. ಯವ್ವ ನಿಂದು ಕತಿ ಆತ್ ಬಿಡವ, ನಿಂದು ಕತಿ ಆತ್ ನಿಂದು.
ಯಾಕೆ ಬೇವ ಏನಾತು ಅಲ್ಲಿ ನೋಡಲ್ಲ ಆಕಿ ಗೆಳತಿಗೆ ಗಾಡಿ ಕೊಡಿಸ್ತಾನೆ ನನ್ನ ಮಗನ ಕಾರ್ ಅಂತ ಹೇಳಿದ್ಲಂತ ಅದಕ್ಕೆ ನಿನ್ನ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ನೋಡ್ಲ ಆಕಿ ಹಿಂಗ ಎಮ್ಮೆ ಒದ್ದಾಡ್ದಂಗೆ ಒದ್ದಾಡಕತ್ತಿದ್ಲ ತಗೊಮ್ಮೆ ಮಕ್ಕಣವಲ್ಲ ನನಗೂ ನಿದ್ದೆ ಮಾಡಕ್ ಬಿಡುವಲ್ಲ ಅಮ್ಮಾರ ಅವರ ಅತ್ತಿಯರ ನನ್ನ ಮಗ ಬರಲಿ ನನ್ನ ಮಗನ ಹತ್ರ ಮಾತಾಡ್ಬೇಕು ನನ್ನ ಮಗ ಹೇಳ್ಬೇಕು ಆಮೇಲೆ ನಮ್ಮ ಮಕ್ಕಬೇಕು ಅಂತಂದ ಅವ ಯಾವ ಹೊತ್ತಿಗೆ ಬಂದು ಏನು ಕತಿನ ಏಪ್ಪ ಆದ್ರೂ ನಿನ್ನ ಮಕ್ಕಳು ಭಾರಿ ಹೊತ್ತಾಗಿ ಬರ್ತಾರಪ್ಪ ಮನೆಗೆ ಅಲ್ಲ ಒಂದಿಟ್ಟು ಹೇಳ್ಬಾರ್ದನ ಅವ್ರಿಗೆ ಕುಂದ್ರಿಸ್ಕೊಂಡು ಬುದ್ಧಿನ ಜಲ್ದಿ ಬರ್ರಲ್ಲ ಅಂತಂದು ಅವನಿಗೆ ಮಕ್ಕಳು ಬರೀ ಆಗಿದವು ಮಾತು ಬೇರೆ ಬಿಡು ಒಂದದ್ದು ಲೆಕ್ಕಲ್ಲ ಏನಿಲ್ಲ ಅಂಗಡಿ ಬಂದ್ ಮಾಡ್ಬೇಕು ಅಂತಾನೆ ಹೇಳಿದ್ರ ಮೊನ್ನೆ ನಾನು ಅವಂದಾಗೆಲ್ಲ ಅಂಗಡಿ ಬಂದ್ ಮಾಡ್ಬರ್ಬೇಕಲ್ವೇ ಅಮ್ಮ ಹಂಗ ಅಂತ ಇವನಾರ ಸಣ್ಣನಾರ ನೌಕರಿ ಅಲ್ಲ 5 ಗಂಟೆಗೆಲ್ಲ ಬಂದ್ ಆಗ್ಬಿಡ್ತದೆ ಮುಗಿದ್ ಬಿಡ್ತೈತೆ ಅವ್ರದ್ದು ಆಫೀಸ್ ಹೌದಿಲ್ಲ ಬರ್ಬೇಕಿಲ್ಲ ಜಲ್ದಿನ ಬರ್ಬೇಕು ಎಂತಿ ಜೊತೆ ಬಂದಿಟ್ಟು ಮಾತಾಡ್ಕೊಂತ ಕುಂದಿರ್ಬೇಕು ಏನಿಲ್ಲ ಇಲ್ಲಪ್ಪ ಯಪ್ಪ ತೀರ ಬರ್ತಾನ 11 12 ಅಂದ್ರು ಹೂನ ಒಂದಂದ್ರು ಹೂನ ಮಾಡ್ತಾನ ಅವ್ನು ಕಾರಿನ ಆವಾಜ್ ಬರ್ತತೆಗ ನಾನು ನೋಡಿದ್ದೀನಿ ಹೊತ್ತಾಗೆ ಎಷ್ಟು ಹೊತ್ತಿಗೆ ಬರ್ತಾನ ಅನ್ನೋದು ಅಲ್ಲ ಹಿಂಗಾದ್ರೆ ಮಕ್ಕಳು ಮರಿ ಯಾವಾಗ ಆಗ್ಬೇಕು ಅಂತ ಒಂದಿಟ್ಟು ಕುಂದಿರ್ಸ್ಕೊಂಡು ಬುದ್ಧಿ ಹೇಳ್ಬೇಕಿಲ್ಲ ನೀನು ಏನ್ ಹೇಳ್ಬೇಕು ಬೇವ ಮನ್ಯಾಗ ಸುಖ ಇದ್ರ ಜಲ್ದಿ ಬಂದು ಕುಂದಿರ್ತಾರ ಮನ್ಯಾಗ ಸುಖ ಇಲ್ಲ ಅಂದ್ರೆ ಎಲ್ಲಿಂದ ಬರ್ತಾರ ಹೇಳು ನಾವು ಎಲ್ಲ ನೋಡೇವಿ ಎಲ್ಲ ಗೊತ್ತೈತಿ ಹಂಗಾಗಿ ನಾನು ಕೈ ಬಿಟ್ಟ ನೋಡಿ ಏನು ಹೇಳಂಗಿಲ್ಲ ಹೋಗ್ಲಿ ಬಿಡತ್ತ ಏನ್ರ ಯಾಕೆ ಮಾಡಿಕೆಲ್ಲಿ ಅಂತಂದು ಸುಮ್ಮನೆ ಆಗಿಬಿಟ್ಟೇವಿ ಮೊದ್ಲ ಎಲ್ಲ ಹೆಣ್ಮಕ್ಳ ಕೈಯಾಗ ಇರ್ತತಿ ಅಮ್ಮ ಅಯ್ಯವ್ವ ಅದು ಹೌದಿಲ್ಲ ಹೆಣ್ಮಕ್ಳ ನೆಟ್ಟಿಗಿಟ್ಕೊಳ್ಳಿಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ ಹೋಗೋಣ ನಾವು ಎಟ್ ಅಂತ ಹೇಳೋಣ ಎಲ್ಲ ಸೂಕ್ಷ್ಮ ತಾಕವು ಅಂದ್ರೆ ಏನ್ ಮಾಡೋದೈತಿ ಸುಮ್ಮನೆ ಹೋಗೋದು ಅದು ಬರಾಬರಿ ಅನ್ನ ಆದ್ರೂ ನೀನು ಒಂದ್ಸರಿ ಹೇಳಿ ನೀನು ಅವ್ರಿಗೆ ಒಂದಿಟ್ಟು ಜಲ್ದಿ ಬರ್ರಿಯಪ್ಪ ಮನೆಗೆ ಅಂತಂದು ಇನ್ನೂ ಸಣ್ಣವನು ಅದಾನ ಮದುವೆ ಆಗವ ಅವನು ನಿಮ್ಮನ್ನ ನೋಡೇ ಕಲ್ತ್ಕೊಳ್ತಾನ ಅಂತಂದು ಹೇಳ್ರಿ ಹೇಳ್ತಾನೆ ಚಾ ಕುಡಿತೀಯ ಏನು ಉಪವಾಸ ಸತ್ಯಾಗ್ರಹ ಕುಂತ ಬಿಟ್ಟಿಯ ಮಗ ಹೇಳೋ ತನಕ ಚಾನು ಕುಡಿಯಂಗಲ್ಲ ಅಂತಂದು ಆ ಹುಡುಗಿ ಬಿಸಿ ಚಾ ತಂದು ಕೊಟ್ಟತಿ ಕುಡಿಯ ಬಿಟ್ಟು ಕುಂತಾಳ ಮಕ್ಕ ಮಾಡ್ಕೊಂಡು ಬೋಗಾನಂತಕಿ ಕುಡಿಯ ಚಾ ಕುಡಿ